ಗದಗ ನಗರದ ಅಕ್ಕನಬಳಗದಲ್ಲಿ ಪಾರ್ವತಿ ವಿಜಯಕುಮಾರ್ ಮಾಳಿಕೊಪ್ಪ ಮಠ ಇವರ ಅಧ್ಯಕ್ಷತೆಯಲ್ಲಿ ಜಂಗಮ ಸಮಾಜದ ಗದಗ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಕವಿತಾ ಗುರು ಸಿದ್ದಯ್ಯ ಹಿರೇಮಠ, ಪಾರ್ವತಿ ಪ್ರದೀಪ್ ಸುಳ್ಳದಮಠ ಆತಿಥ್ಯ ಪರನುಡಿಗಳನ್ನಾಡಿದ್ರು. ಡಾಕ್ಟರ್ ತೇಜಸ್ವಿನಿ ಸಂತೋಷ್ ಹಿರೇಮಠ ಅವರು ಮಹಿಳೆಯರ ಆರೋಗ್ಯಕ್ಕಾಗಿ ಕೆಲಕಾಲ ಉಪನ್ಯಾಸ ನೀಡಿದ್ರು. ಈ ಸಂದರ್ಭದಲ್ಲಿ ರೈಸ್ ಆಫ್ ನ್ಯೂಸ್ ಜೊತೆಗೆ ಮಾತನಾಡಿದ ಸಮಾಜದ ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಇನ್ನು ಆರಂಭದಲ್ಲಿ ಕೀರ್ತಿ ಮಹಾಂತೇಶ್ ಹುಬ್ಬಳ್ಳಿ ಮಠ ಪ್ರಾರ್ಥನೆ ಗೀತೆ ಹಾಡಿದ್ರೆ, ಲತಾ ವಿಜಯಕುಮಾರ್ ಮುತ್ತಿನಪೆಂಡಿ ಮಠ ವಂದನಾರ್ಪಣೆ ಮಾಡಿದ್ರು. ಏಡಿಯಾದ ಕಾರ್ಯಕ್ರಮವನ್ನ ಸುವರ್ಣ ಸದಾಶಿವಯ್ಯ ಮದರಿ ಮಠ ನಿರ್ವಹಣೆ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ವಿಜಯಲಕ್ಷ್ಮಿ ಪಂಚಾಕ್ಷರಯ್ಯ ಹಿರೇಮಠ, ನಾಗರತ್ನ ಜೆ ಹೋಬಳಿ ಮಠ ಸೇರಿದಂತೆ ಜಂಗಮ ಸಮಾಜದ 100 ಮಹಿಳೆಯರು ಉಪಸ್ಥಿತರಿದ್ರು. ಇದು ನಾವು ಜಂಗಮ ಸಮಾಜದ ಎಲ್ಲಾ ಸಮಾಜ ಮಾಡಕತ್ತೀವಿ. ನಮ್ಮ ಸಮಾಜ ಯಾಕೆ ನಾವು ಹಿಂದುಳಿಬೇಕಂತ ಹೇಳಿರಿ ನಾವು ಮುಂದೆ ಬಂದೀವಿ. ಯಾಕಂದ್ರೆ ನಾವು ಜಂಗಮರು ಏನು ಮಾಡ್ತೀವಿ, ಎಲ್ಲದಕ್ಕೂ ಹಿಂದೆ ಸರ್ಕೊಂಡ್ಬಿಡ್ತೀವಿ. ಏನು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಿಡ್ದು ದಾನ ಅಂತ ಹೆಂಗೆ ಕೊಟ್ಟಿದ್ದು ನಾವು ಏನು ಹೇಳಕ್ ಹೋಗಲ್ಲ, ಎಕ್ಸ್ಪೋಸ್ ಮಾಡಕ್ ಹೋಗಲ್ಲ. ಅಷ್ಟು ನಾವು ಎಲ್ಲ ಸೈಲೆಂಟ್ ಆದ. ಈ ಸಲ ಈ ಬೇಡ, ನಾವು ಒಂದು ಸ್ವಲ್ಪ ಮುಂದೆ ಬರೋಣ, ನಾವು ಗುರುತಿಸ್ಕೊಳ್ಳೋಣ ಅಂಥೇಳಿ ಇವತ್ತಿನ ಮಟ್ಟಿಗೆ ನಾವು 4 ಮಂದಿ ಮಹಿಳಾ ಎಲ್ಲ ಸಂಘಟನೆಗಳು ಮುಂದೆ ಬಂದವ್ರಿಗೆಲ್ಲ ಸನ್ಮಾನ ಮಾಡಕತ್ತೀವಿ ರೀ. ಆಮೇಲೆ ಮುಂದೆ ಸೂಟ್ಯಾಗ ಹುಡುಗರಿಗೆ ಅಯ್ಯಾಚಾರ ಮಾಡಿಸ್ಬೇಕಂತ ವಿಚಾರ ಮಾಡೀವಿ. ಆಮೇಲೆ ನಮ್ಮದು ಜಂಗಮರ ಬಗ್ಗೆ ಸ್ತೋತ್ರ ಮಂತ್ರಗಳು, ಆಮೇಲೆ ಸಿದ್ಧಾಂತ ಶಿಖಾಮಣಿ ನಾವು ಎಲ್ಲ ಕಲಿಯಾಕತ್ತೀವಿ ರೀ. ದೊಡ್ಡವರು ನಾವು ಕಲಿತ್ರೆ ಮಕ್ಕಳು ಕಲಿತಾರೆ. ನಾವು ಮೊಬೈಲ್ ಇಟ್ಕೊಂಡು ಕುಂತ್ರೆ ಮಕ್ಕಳು ಮೊಬೈಲ್ ಇಟ್ಕೊಂಡು ಕುಂದ್ರೆ ಅದಕ್ಕೆ ನಾವು ಹೇಳೋ ಮುಂದೆ ಅವ್ರಿಗೂ ಕರ್ಕೊಂಡು ಕುಂದಿರ್ತೀವಿ. ಬರ್ರಿ ಕೇಳ್ಬರ್ರಿ ಹೇಳ್ಬರ್ರಿ ಅಂತೇಳಿ ಇಂಥವೆಲ್ಲ ಅನೇಕ ಯೋಜನೆಗಳನ್ನ ಹಾಕ್ಕೊಂಡಿವಿ. ನಾವು ಮುಂದೆ ಬರ್ತೀವಿ, ಸಮಾಜದಾಗ ನಮ್ಮನ್ನು ನಾವು ಗುರುತಿಸ್ಕೊಳಕ್ಕೆ ಪ್ರಯತ್ನ ಮಾಡಕತ್ತೀವಿ. ಇಂಥದಕ್ಕೆಲ್ಲ ಅನುಕೂಲ ಮಾಡ್ಕೊಂತ ಸಹೋದರಿಯರಿಗೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ತುಂಬ ಧನ್ಯವಾದಗಳು. ನಾವು ಜಂಗಮ ಸಮಾಜದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಒಕ್ಕಟ್ಟಾಗಿ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ. ಈಗ ಮಕ್ಕಳನ್ನ ನಾವು ಯಾಕೆ ಇಲ್ಲಿ ನೃತ್ಯ ಮಾಡಿಸ್ತೀವಿ ಅಂದ್ರೆ, ಒಂದು ಸ್ಟೇಜ್ ಕರೇಜ್ ಬರಬೇಕಿಲ್ಲಿ. ಅದಕ್ಕೆ ನಾವು ಅವ್ರನ್ನ ಪ್ರೋತ್ಸಾಹಿಸ್ಬೇಕಂತ ಹೇಳಿ ನಾವು ಆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ. ಇನ್ನು ಮುಂದಿನ ದಿನದಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಸಂಸ್ಕಾರನೂ ಕೊಡಬೇಕು, ಪ್ಲಸ್ ಇಂಥವು ಒಂದು ದೈವಿ ನೃತ್ಯಗಳನ್ನು ಅಂಥವಂತ ಮಾಡಿಸ್ಬೇಕು. ನಮ್ಮ ಸಮಾಜ ಸ್ವಲ್ಪ ಮುಂದೆ ಬರಲಿ, ಎಲ್ಲರೂ ಒಕ್ಕಟ್ಟಾಗಿ ಮಾಡೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶಶಿರೇಖಾ ಲಿಂಗರಾಜ್ ಇಗ್ಲಿಮಠ್. ನಮ್ಮ ಗದಗ ನಗರದ ಬಲಿಷ್ಠವಾದ ಜಂಗಮ ಸಮಾಜದ ವತಿಯಿಂದ ಮಹಿಳೆಯರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದು ಎರಡನೇ ವರ್ಷದ್ದು. ನಾವು 1ನೇ ವರ್ಷ ಮಾಡಿದಾಗ 75 ವರ್ಷ ಮೇಲ್ಪಟ್ಟಂಥ ನಮ್ಮ ಸಮಾಜಕ್ಕೆ ದುಡ್ದಂಥ ಮತ್ತು ಮನೆತನಕ್ಕೆ ಸಪೋರ್ಟಾಗಿ ನಿಂತಂಥ ಮಹಿಳೆಯರನ್ನ ಕರೆದು ಅವ್ರಿಗೆ ಸತ್ಕಾರ ಮಾಡಿದ್ವಿ. ಅವಾಗ ಅವರು ಇಷ್ಟು ಖುಷಿ ಪಟ್ಟಿದ್ರು, ನಮಗೆ ಭಾಳ ಸಂತೋಷ ಅಥವಾ ಯಾಕಂದ್ರೆ ನಮ್ಮದು ಒಂದು ಕಾಲು ಇಲ್ಲೈತಿ, ಒಂದು ಕಾಲು ಸಮಾಧಿ ಒಳಗೈತಿ, ನಮಗೆ ನೀವು ಹೆಚ್ಚಿಂದ ಒಂದು ನಮ್ಮ ಖುಷಿಯನ್ನು ತಂದು ಕೊಟ್ರಿ, ನಿಮ್ಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಮ್ಮ ಸಮಾಜ ಅಂತ ಹಾರೈಸಿದರು. ಇದು 2ನೇ ವರ್ಷದ ಕಾರ್ಯಕ್ರಮ. ಈ ವರ್ಷ ನಾವೇನು ಮಾಡೇವಿ, ನಮ್ಮ ಈ ಊರೊಳಗಿದ್ದಂಥವರು ಮತ್ತು ಪರ ಊರಿಗೆ ನಾವೇನು ಬೇರೆ ಊರಿಗೆ ಹೆಣ್ಮಗಳ ಮದುವೆ ಮಾಡಿಕೊಟ್ಟಿರ್ತೇವಲ್ಲ, ಅವ್ರನ್ನೂ ಸಹ ಅತ್ಯಂತ ಅವರು ಅಚೀವ್ಮೆಂಟ್ ಮಾಡ್ಯಾರ. ಅವ್ರನ್ನೂ ಕರೆದು 4 ಜನ, ಒಬ್ಬರು ಡಾಕ್ಟರ್ ಆಗ್ಯಾರ, ಒಬ್ಬರು ಶಾಬಾದಿ ಮಠ ಅವರು ಚೇಂಬರ್ ಆಫಿಂದ ಅವ್ರಿಗೆ ಸತ್ಕಾರ ಇದು ಸಿಕ್ಕಿತ್ತು ಅವಾರ್ಡ್. ಆಮೇಲೆ ಪಾರ್ವತಿ ದೇವಿ ಸುಳ್ಳದ ಮಠ ಅವರು ಬೆಂಗಳೂರಲ್ಲಿದ್ದ ಬಂದಾರ. ಆಮೇಲೆ ಕವಿತಾ ಹಿರೇಮಠ ಅವರು ಸಿದ್ಧಾಂತ ಶಿಖಾಮಣಿ ಒಳಗೆ ಅತ್ಯಂತ ಪ್ರಾವೀಣ್ಯತೆ ಮತ್ತು ಕಾಶಿ ಜಗದ್ಗುರುಗಳಿಂದ ಸನ್ಮಾನ ಮತ್ತು 1 ಲಕ್ಷ ಬಹುಮಾನ ಮತ್ತು ಪ್ರಶಸ್ತಿ ಪಡೆದಂಥವರು. ಇವರೆಲ್ಲರನ್ನೂ ನಾವು ಇವತ್ತು ಸತ್ಕಾರ ಮಾಡಿದ್ದು ನಮಗೆ ಅತ್ಯಂತ ಖುಷಿಯಾಗೈತಿ ಮತ್ತು ಸಮಾಜನೂ ನಮಗೆ ಕೈ ಜೋಡಿಸೈತಿ. ಪ್ರತಿಯೊಬ್ಬ ಮಹಿಳೆಯೂ ಇದಕ್ಕೆ ಕೈ ಜೋಡಿಸಾಳ ಅಂತ ಹೇಳಕ್ಕೆ ನನಗೆ ಭಾಳ ಅಭಿಮಾನ ಅನಿಸ್ತೈತಿ. ಅದ್ರ ಜೊತೆಗೆ ತಾವು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಖರೇನ ಯೋಜನೆಗಳು ಹಾಕೋತೀವಿ. ಯಾಕಂದ್ರೆ ಇವತ್ತು ನೀವು ಹೇಳ್ದಂಗೆ ನಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡಬೇಕಾಗುತ್ತೆ. ನಾವು ಕಾಶಿ ಮಠಕ್ಕೆ ಕವಿತಾ ಹಿರೇಮಠರವರು ನಮ್ಗೆ ಸಿದ್ಧಾಂತ ಶಿಖಾಮಣಿ ಕಲಿಸ್ಲಿಕ್ಕೆ ಬರ್ತಾರೆ. ಅದಕ್ಕೆ ನಾವೆಲ್ಲ ಅಲ್ಲಿ ಮಾತಾಡಿಕೊಂಡು ನಾವು ಬರೀ ಹಿರಿಯರು ಕಲ್ತ್ರಲ್ಲ, ಮಕ್ಕಳಿಗೂ ಕಲಿಸೋನು. ಈಗ ಮಕ್ಕಳಿಗೆ ಸ್ಕೂಲ್ ರಜೆ ಬಿಡ್ತಾವಲ್ಲ, ಅವಾಗ ಸಣ್ಣ ಇದರಿಂದನೇ ಸಂಸ್ಕಾರ ಕಲಿಸ್ಕೊಂತ ಹೋಗೋಣ ಅಂತೇಳಿ ಸಂಸ್ಕಾರ ಶಿಬಿರ ಮಾಡೋಣ ಅಂಥೇಳಿ ನಾವು ಮಾತಾಡ್ಕೊಂಡಿವಿ. ನಮ್ಮ ಜಂಗಮ ಮಠಗಳು ಎಷ್ಟು ಜನ ನಾವು ಹುಡುಗರು ಅದಾವ, ನಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಸಣ್ಣ ವಯಸ್ಸಿನಿಂದನೇ ಕಲಿಸಿದ್ರೆ ಅವ್ರ ಸಂಸ್ಕಾರ ಬಂದ್ಬಿಡ್ತೈತಿ ಅಂಥೇಳಿ ಆ ಒಂದು ವಿಚಾರದೊಳಗೆ ನಾವು ಸಂಸ್ಕಾರ ಶಿಬಿರ ಮಾಡಕತ್ತೀವಿ. ಆಮೇಲೆ ಮುಂದುವರೆದು ನಾವು ಇನ್ನೂ ಏನಾದ್ರು ಯೋಜನೆಗಳನ್ನ ಹಾಕ್ಕೊಳ್ಳೋಣ. ಈ ಜಂಗಮ ಸಮಾಜದಿಂದ ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಯಾಕೋ ನಿಷ್ಕ್ರಿಯ ಆಗ್ಯಾರ. ಅದಕ್ಕೆ ನಾವಾರು ಸ್ವಲ್ಪ ಅವ್ರನ್ನ ಹುರಿದುಂಬಿಸಿ ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡೋಣ ಅನ್ನೋ ಒಂದು ಇದರೊಳಗೆ ಅದೀವಿ. ನಾವು ಖಂಡಿತ ಮಾಡ್ತೀವಿ. ನಾವು ಅಂಥ ಒಂದು ಇದು ನಮ್ಗೆ ಐತಿ. ನಾವು ಇದು 2 ದಿನದೊಳಗೆ ಮಾಡಿದ್ರಿ. ಇದನ್ನು 2 ದಿನದಾಗ ಅಗದಿ ತಲೆಗೆ ಬಂತು. ಎಲ್ಲ ಸಮಾಜದವ್ರು ಮಾಡಕತ್ತಾರ, ನಾವು ಯಾಕೆ ಮಾಡಬಾರ್ದು, ನಮ್ಮ ಜಂಗಮ ಸಮಾಜದಿಂದ ಇದನ್ನು ಮಾಡಬಾರ್ದು ದಿನಾಚರಣೆ ಅಂಥೇಳಿ ಮಾಡಿ 2 ದಿನದಾಗ ಫಿಕ್ಸ್ ಮಾಡಿ ಎಷ್ಟು ಚಂದ ಎಲ್ಲರೂ ಸಹಕಾರ ಕೊಟ್ಟರು. ಎಲ್ಲರೂ ಅದಕ್ಕೆ ತನುಮನ ಧನದಿಂದ ಒಂದು ಸಹಾಯವನ್ನು ಕೂಡ ಮಾಡಿದರು. ಈಗ ಮಹಿಳೆಯರು ಅಂದರೆ ಆರೋಗ್ಯ ಇದ್ರೇ ಅವರು ತಮ್ಮ ಸಮಾಜದ ಎಲ್ಲನೂ
ತಾವು ಮನೆಯೊಳಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮನೆ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಸಮಾಜದ್ದು ಒಂದು ಆರೋಗ್ಯವನ್ನು ಕಾಪಾಡುವುದು ಮಹಿಳೆಯದ ಕರ್ತವ್ಯ. ಹಾಗಾಗಿ ನಾವು ನಮ್ಮ ಜಂಗಮ ಸಮಾಜದ ಮಹಿಳೆಯರು ಸಾಕಷ್ಟು ಮುಂದುವರೆದವ್ರಿದ್ದಾರೆ. ಡಾಕ್ಟರ್ಸು ಇದೆಲ್ಲ ಆದವ್ರು ಅದಾರ. ಅಂಥವ್ರಿಂದ ಕರೆಸಿದ್ರೆ ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗುತ್ತೆ. ತಾವು ಎಲ್ಲ ಮಹಿಳೆಯರು ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ತಮ್ಮ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ವಹಿಸ್ಕೋತಾರೆ. ಆ ನಿಷ್ಕಾಳಜಿ ಮನೆಯಿಂದ ಹಿಡ್ಕೊಂಡು ಸಮಾಜದವರೆಗೂ ಹಬ್ಬಿ ಅನಾರೋಗ್ಯ ಸಮಾಜ ನಿರ್ಮಾಣ ಆಗಬಾರ್ದು. ಅದಕ್ಕಾಗಿ ಎಲ್ಲರೂ ಆರೋಗ್ಯವಂತರಾಗಲಿ ಅಂಥೇಳಿ ಇವತ್ತು ಅವರು ಕೆಲವೊಂದು ನಮಗೆ ಆರೋಗ್ಯ ಸಲಹೆಯನ್ನು ಕೊಟ್ಟಾರ. ಆ ಆರೋಗ್ಯ ಸಲಹೆಯನ್ನು ನಾವು ಒಂದು 4 ಜನರಿಗೆ ಹೇಳಿ ಒಳ್ಳೆಯ ಆರೋಗ್ಯಯುತವಾದ ಸಮಾಜವನ್ನು ಕಟ್ಟಬೇಕಂತೇಳಿ ನಾನು ಅನ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಜಂಗಮ ಸಮಾಜ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಮಾಡೋದಕ್ಕೆ ಬಹಳ ಹರ್ಷ ಆಯಿತು. ಮತ್ತು ಎಲ್ಲ ಸಾಧಕ ಮಹಿಳೆಯರನ್ನು ಗುರುತಿಸಿ ನಮ್ಮ ಸಮಾಜದ ಮುಖ್ಯ ವಾಹಿನಿಯಲ್ಲಿರುವಂಥ ಡಾಕ್ಟರ್ ಆದಂಥ ತೇಜಸ್ವಿನಿ ಅವರನ್ನು ಕೂಡ ನಾವು ಇವತ್ತು ಸನ್ಮಾನಿಸಿದ್ದಕ್ಕೆ ನಮ್ಗೆ ಬಹಳ ಸಂತೋಷ. ಯಾಕಂದರೆ ಮಹಿಳೆಯರು ಅಂದ ಕೂಡಲೇ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಆದರೆ ನಮ್ಮ ಜಂಗಮ ಸಮಾಜದಲ್ಲಿ ನಾವು ಮಹಿಳೆಯರು ಮುಂದೆ ಬರುವುದು ಇತ್ತೀಚೆಗೆ ನಡೆದಿದೆ. ಇಲ್ಲಿವರೆಗೂ ಏನಿತ್ತಂದ್ರೆ ಮಹಿಳೆಯರನ್ನು ನಾವು ನಮ್ಮ ಜಂಗಮ ಸಮಾಜದಲ್ಲಂತೂ ಎಜುಕೇಷನ್ ಅಷ್ಟು ಇರಲಿಲ್ಲ ಮುಂಚಿನ ಕಾಲದಲ್ಲಿ. ಈಗ ಎಲ್ಲರೂ ಮುಂದುವರೆದಂತಿದ್ದಾರೆ. ಮತ್ತು ಇವತ್ತಿನ ಈ ಕ್ಷೇತ್ರದಲ್ಲಿ ನಾವು ಈ ರೀತಿಯಿಂದ ಆಚರಣೆ ಮಾಡಿದಷ್ಟೇ ಅಲ್ಲ, ಇದು ಒಂದು ದಿವಸಕ್ಕೆ ಮಾತ್ರ ಮೀಸಲಾಗಿರಬಾರ್ದು. ಈ ಜಂಗಮ ಮಹಿಳೆಯರು ಸಹ ಎಲ್ಲ ಕ್ಷೇತ್ರದಲ್ಲಿ ನಾವು ಮುಂದುವರೆದು ಒಳ್ಳೆಯ ರೀತಿಯಿಂದ ನಾವು ಒಳ್ಳೆಯ ಚಟುವಟಿಕೆಗಳನ್ನು ಕೂಡಿದಂಥ ಕಾರ್ಯಕ್ರಮಗಳ ಹಮ್ಮಿಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನು ನಾವು ಉದ್ಧಾರ ಮಾಡಬೇಕು. ನಮಸ್ಕಾರ, ನನ್ನ ಹೆಸರು ಮಂಗಳ ನಲವತ್ತೊಡ್ಮಠ ಅಂತಂದೇಳಿ. ಮನೆಯಲ್ಲಿ ದಿನ ಅತ್ತಿ ಮಾವ ಮಕ್ಕಳು ಗಂಡನ ಪೋಷಣೆ ಮಾಡೋದೇ ಇರ್ತೈತೆ ಮನೆಯಲ್ಲಿ. ಬಟ್ ಇವತ್ತು ನಮ್ಮ ಅಕ್ಕನ ಬಳಗದಾಗ ಜಂಗಮ ಸಮಾಜದಿಂದ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತೀವಿ. ಇಲ್ಲಿ ಬಂದು ತುಂಬ ಖುಷಿ ಆಯ್ತು ನಮಗೆ. ಇಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು. ಆಮೇಲೆ ತೇಜಸ್ವಿನಿ ಹಿರೇಮಠ ಡಾಕ್ಟರ್ ಬಂದಿದ್ರು. ಅವರು ಮಹಿಳೆಯರ ಬಗ್ಗೆ ಹುಟ್ಟಿನಿಂದ ಸಾಯುವವರೆಗೂ ಏನೇ ನಮ್ಮಲ್ಲಿ ಬದಲಾವಣೆಗಳು ಆಗ್ತಾವೋ ಅನ್ನೋದನ್ನು ತುಂಬ ವಿಸ್ತಾರವಾಗಿ ಹೇಳಿದರು. ಅದರಿಂದ ಖುಷಿ ಆಯಿತು. ಇಲ್ಲಿ ಬಂದು ತುಂಬ ವಿಷಯಗಳು ನಾವು ಕಲ್ತ್ಕೊಂಡ್ವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಈಗ ನಮ್ಮದು ಗುರು ಪರಂಪರೆ ಇತ್ತು ಮೊದಲಿಗೆ, ಅದೆಲ್ಲನೂ ಎಲ್ಲ ಬ್ರಿಟಿಷರೆಲ್ಲ ತೆಗೆದು ಹಾಕಿದ್ರು, ಎಲ್ಲ ಇದನ್ನು ಮಾಡಿದ್ರು. ಈಗ ಮಹಿಳೆಯರು ಜಂಗಮರು ಜೋಳಿಗೆ ಹಿಡ್ಕೊಂಡು ಹೋಗಿ ಎಲ್ಲ ಭಿಕ್ಷಾಟನೆ ಮಾಡಿ ನಮ್ಮದು ಸಮಾಜವನ್ನು ಆದಷ್ಟು ಗುರುಕುಲದಲ್ಲಿ ಅವರು ಎಲ್ಲ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ಕ್ಷೇತ್ರದಲ್ಲಿ ಜಂಗಮರು ನಾವು ಒಂದು ಸ್ವಲ್ಪ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಎಲ್ಲದರಲ್ಲೂ ಮುಂದಿದ್ದೀವಿ. ಆದರೆ ವಿಶ್ವ ಮಹಿಳಾ ದಿನಾಚರಣೆ ಈ ಸಂಘದಲ್ಲಿ ನಾವು ಇದಕ್ಕೆ ಇದು 8ನೇ ಮಾರ್ಚ್ 8ನೇ ತಾರೀಕು ಒಂದೇ ಮೀಸಲಾಗದೆ ಎಲ್ಲರೂ ಒಗ್ಗಟ್ಟು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕನ್ನೋದೇ ನನ್ನ ಆಸೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಸುಪ್ರಿಯಾ ಶಿವಕುಮಾರ್ ನಾಲಕ್ತವಾಡಮಠ ಅಂತ. ನಾವು ಇವತ್ತು ಇಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಅಕ್ಕನ ಬಳಗದಲ್ಲಿ. ವಿಶೇಷ ಅಂತಂತಂದರೆ ನಮ್ಮ ಜಂಗಮ ಸಮಾಜದ ವತಿಯಿಂದ ನಾವು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಏನು ವಿಶೇಷ ಅಂತಂದ್ರೆ ಇವತ್ತು ನಮ್ಮ ವೇದಿಕೆಯಲ್ಲಿ ನಾವು ವಿಧ ವಿಧವಾದ ಸಾಧಕಿಯರನ್ನು ಕರೆಸ್ಕೊಂಡಿದ್ದೀವಿ. ಅದರಲ್ಲಿ ಡಾಕ್ಟರ್ ಆಗಿರಬಹುದು, ಆಮೇಲೆ ಧರ್ಮದಲ್ಲಿ ಪ್ರಶಸ್ತಿಯನ್ನು ಪಡೆದಂತಹ ಯುವತಿಯರಾಗಿರ್ಬೋದು, ತಾಯಂದರಾಗಿರ್ಬೋದು. ಅವರಿಂದ ನಾವು ತುಂಬ ಕಲಿಯೋದಿನ್ನೂ ತುಂಬ ಬಾಕಿ ಇದೆ. ಡಾಕ್ಟರ್ ಆದವರು ನಮಗೆ ಎಲ್ಲ ನಮ್ಮ ಸ್ತ್ರೀ ರೋಗದ ಬಗ್ಗೆ ಎಲ್ಲ ನಮಗೆ ಕೂಲಂಕುಷವಾಗಿ ವಿವರಣೆಯನ್ನು ಕೊಟ್ಟು ಬಹಳ ನಮಗೆ ಸಹಾಯವನ್ನು ಮಾಡಿದರು. ಆಮೇಲೆ ಧರ್ಮಪ್ರತಿಯಾಗಿ ಬಂದಂತಹ ತಾಯಂದರು ಕೂಡ ನಮಗೆ ನಮ್ಮ ಧರ್ಮದ ಬಗ್ಗೆ ನಮಗೆ ಹೇಳಿಕೊಟ್ರು. ನಮ್ಮ ಹಿರಿಯರಾದಂಥವರು ನಮಗೆ ಇಷ್ಟೊಂದು ವೇದಿಕೆಯನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಇವಾಗಲೇ ನಮ್ಮ ಅತ್ತೆಯಂದರು, ನಮ್ಮ ತಾಯಂದರು ಇಲ್ಲಿ ಮಠ ನಮ್ಮ ಧರ್ಮವನ್ನು ಯಾವುದು ನಮ್ಮ ಐನ್ಯರ ಜಾತಿಯ ಧರ್ಮವನ್ನು ನಮ್ಗೆ ಇಲ್ಲಿ ಮಟ್ಟ ತಂದು ಕೊಟ್ಟಿದ್ದಾರೆ. ನಾವು ಇದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು, ನಮ್ಮ ಮಕ್ಕಳಿಗೂ ಇದನ್ನು ಕೊಡಬೇಕು. ಯುವತಿಯರು ಬರೀ ಆಧುನಿಕದಲ್ಲಿ ನಾವು ಮುಂದುವರೆದು ಸಮಾನತೆಯನ್ನು ಪಡೆದುಕೊಳ್ಳೋದು ಅಲ್ಲದೆ ಧರ್ಮದ ಮುಖಾಂತರನೂ ನಾವು ಎತ್ತು ಹಿಡಿದು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡು ಯುವತಿಯರು ಸ್ತ್ರೀ ಶಕ್ತಿಯನ್ನು ನಾವು ಸಬಲೀಕರಣ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ತುಂಬ ಶಕ್ತಿ ಅಡಗಿದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಬರೀ ಆಧುನಿಕತೆಗೆ ನಾವು ಒತ್ತು ಕೊಡದೆ ನಾವು ಧರ್ಮವನ್ನು ಕೂಡ ಕಾಪಾಡಿಕೊಂಡು ಅದರಲ್ಲಿ ನಮ್ಮ ಜಂಗಮ ಧರ್ಮವನ್ನು ನಾವು ಕಾಪಾಡಿಕೊಂಡು ನಮ್ಮ ಮಕ್ಕಳು ಮರಿಗಳಿಗೆ ಅದನ್ನು ನಾವು ಹಸ್ತಾಂತರ ಮಾಡಿ ತಿಳುವಳಿಕೆಯನ್ನು ಕೊಟ್ಟು ಮುಂದುವರಿಸಬೇಕು ಅನ್ನೋದೇ ನಮ್ಮ ಆಸೆ. ಇವತ್ತು ಕೂಡಿದರೆ ಎಲ್ಲ ಸಭೆಯವರ ಉಪಸ್ಥಿತಿಯಲ್ಲಿ ನಾನು ಅದನ್ನೇ ಹೇಳಲು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಭಿಕ್ಷಾವತಿ ಮಠ ಅಂತ ಹೇಳಿ. ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು
ಜಂಗಮ ಸಮಾಜದ ವತಿಯಿಂದ ಮಾಡ್ತಿದ್ದೇವೆ. ಜಂಗಮರು ಅಂತ ಹೇಳಿದರೆ ನಮಗೊಂದು ಒಳ್ಳೆಯ ಗೌರವ ಸ್ಥಾನಮಾನ ಕೊಡ್ತಾರೆ. ಭಿನ್ನಾಯಕ್ ಬರ್ರಿ ಅಂತಾರೆ, ನಮಗೊಂದು ಅದ್ಭುತ ಸ್ಥಾನ ಕೊಡ್ತಾರೆ. ಆ ಸ್ಥಾನಮಾನವನ್ನು ನಾವು ಬೆಳೆಸ್ಕೊಂಬಂದೀವಿ. ನಮ್ಮ ಅಪ್ಪ ಅಮ್ಮ ನಮಗೆ ಅದನ್ನು ಮುಂದುವರ್ಸಿಕೊಟ್ರೆ ನಾವು ನಮ್ಮ ಮಕ್ಕಳಿಗೆ ಪೂಜೆ ಪುನಸ್ಕಾರ, ವಿಭೂತಿ, ರುದ್ರಾಕ್ಷಿ ಪೂಜೆ, ಮನೆಗೆ ಹಿರಿಯರಿಗೆ ಗೌರವ ಕೊಡೋದನ್ನು ನಮ್ಮ ಮಕ್ಕಳಿಗಲ್ದೆ ನಮ್ಮ ಮಕ್ಕಳ ಜೊತೆ ಇರೋ ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿಕೊಟ್ಟು ನಮ್ಮ ಸಮಾಜದಿಂದ 4 ಮಕ್ಕಳಿಗೆ ಹೆಲ್ಪ್ ಆಗೋ ಥರ ನಾವು ನಮ್ಮ ಸಮಾಜವನ್ನು ಬೆಳೆಸೋಣ. ರೈಸ್ ಆಫ್ ನ್ಯೂಸ್ ಗದಗ್.